a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಡೆದ 13 ಕಾಮಗಾರಿಗಳಲ್ಲಿ 10 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು, ಸೂಡದಲ್ಲಿರುವ ಎಲ್ಲಾ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿಗಳು ತನಿಖೆ ಮಾಡಬೇಕು ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಬಿ ಪ್ರಸನ್ನಕುಮಾರ್, ಗುತ್ತಿಗೆದಾರರಾದ ಗುರುಸಾಯಿ ಹಾಗೂ ಎಚ್ಸಿ ಬಸವರಾಜಪ್ಪ ಅವರು ಈ ಅಕ್ರಮದ ಕುರಿತು ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಈ 13 ಕಾಮಗಾರಿಗಳಿಗೆ ಒಟ್ಟು 40 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, ಅದರಲ್ಲಿ ಕೇವಲ 30 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ. ಇನ್ನುಳಿದ 10 ಕೋಟಿ ರೂಪಾಯಿ ಮೊತ್ತದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಎಂಬುದು ದೂರುದಾರರ ಪ್ರಮುಖ ಆರೋಪವಾಗಿದೆ. ವಿಶೇಷವೆಂದರೆ, ಲೋಕಾಯುಕ್ತಕ್ಕೆ ದೂರು ನೀಡಿದ ನಂತರ ಗುತ್ತಿಗೆದಾರರಿಗೆ ಬೆದರಿಕೆ ಕರೆಗಳು ಬಂದಿವೆ ಹಾಗೂ ಲಂಚದ ಆಮಿಷವನ್ನು ಒಡ್ಡಲಾಗಿತ್ತು. ಆದರೆ ಇದ್ಯಾವುದಕ್ಕೂ ಬಗ್ಗದ ಗುತ್ತಿಗೆದಾರರು ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದಾರೆ. ಅಕ್ರಮಕ್ಕೆ ಸಾಕ್ಷಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯ ಕಾಮಗಾರಿಯನ್ನು ಉದಾಹರಿಸಿದ ಅವರು, ಅಲ್ಲಿ ನಿಯಮದ ಪ್ರಕಾರ 1441 ಮೀಟರ್ ಕಪ್ಸ್ಟೋನ್ ಅಳವಡಿಸಬೇಕಿತ್ತು. ಆದರೆ ವಾಸ್ತವದಲ್ಲಿ ಕೇವಲ 518 ಮೀಟರ್ ಕಪ್ಸ್ಟೋನ್ ಮಾತ್ರ ಅಳವಡಿಸಿ ಬಾಕಿ ಮೊತ್ತವನ್ನು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಲೂಟಿ ಮಾಡಿದ್ದಾರೆ ಎಂದು ಕೆಬಿ ಪ್ರಸನ್ನಕುಮಾರ್ ಗಂಭೀರ ಆರೋಪ ಮಾಡಿದರು. ಇದಲ್ಲದೆ ಹಾಲಿ ಸೂಡಾದ ಅಧ್ಯಕ್ಷರಾಗಿರುವ ಎಚ್ಎಸ್ ಸುಂದರೇಶ್ ರವರು ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲಾ ಕಾಮಗಾರಿಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812226730 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081922601111 ಅಥವಾ 260222. ನಾನು ನಿಮ್ಮೊಂದಿಗೆ ನಮ್ಮ ಶಿವಮೊಗ್ಗ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲವು ಕರ್ಮಕಾಂಡಗಳನ್ನು ನಿಮ್ಮ ಮುಂದೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮೂರಲ್ಲೂ ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಜನ ಗುತ್ತಿಗೆದಾರರುಗಳಿಗೆ, ಸ್ಥಳೀಯ ಗುತ್ತಿಗೆದಾರರುಗಳಿಗೆ, ನಗರ ಪಾಲಿಕೆ ಇರಲಿ, ನಗರಾಭಿವೃದ್ಧಿ ಪ್ರಾಧಿಕಾರ ಇರಲಿ, ಇಲ್ಲೆಲ್ಲೂ ಕೂಡ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ. ಯಾಕೋ ಕೆಲಸ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋ ಉತ್ತರ ಒಂದೇ, ಎಲ್ಲೋಣ 25% ಬಿಲೋ ಹಾಕ್ತಾರೆ, 30% ಬಿಲೋ ಹಾಕ್ತಾರೆ, ಹೆಂಗಣ ನಾವು ಹಾಕಿ ಹೆಂಗ್ ಮಾಡೋಕ್ಕಾಗ್ತಣ, ಮನೆ ಮಠ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಅದ್ರ ಬದಲು ಸುಮ್ಮನೆ ಇರ್ತೀವಿ ಅನ್ನೋ ಉತ್ತರ ಬರ್ತದೆ. ಹಾಗಾದ್ರೆ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಬೆನ್ನತ್ತು ಹೋದಾಗ ಭಯಾನಕ ಸತ್ಯಗಳು ಹೊರಗೆ ಬರ್ತಾ ಇದೆ. ಇತ್ತೀಚೆಗೆ ನಮ್ಮ 23ರ ಹೊಸ ಸರ್ಕಾರ ಬಂದ ನಂತರ, ಸುಂದರೇಶ್ ರವರ ಅಧ್ಯಕ್ಷರಾದ ನಂತರದಲ್ಲಿ ಸುಮಾರು ಕಾಮಗಾರಿಗಳಾಗಿದೆ. ಅದರ ಬಗ್ಗೆ ಪೂರ್ತಿ ಮಾಹಿತಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದು 13 ಕಾಮಗಾರಿಗಳು ಪ್ರಾಧಿಕಾರದ ವತಿಯಿಂದ ನಡೆದಂಥವು. ಅದರಲ್ಲಿ ಸುಮಾರು
400 ಲಕ್ಷ ಅಂದರೆ ಒಂದು 40 ಕೋಟಿ ಚಿಲ್ಲರೆದು ಕಾಮಗಾರಿ ಆಗಿದ್ರೆ ಅದರಲ್ಲಿ 300 ಲಕ್ಷ ಚಿಲ್ಲರೆ 30 ಕೋಟಿ ಚಿಲ್ಲರೆ ಪೇಮೆಂಟ್ ಕೂಡ ಆಗಿದೆ. ಅದರಲ್ಲಿ 8 ರಿಂದ 10 ಕೋಟಿ ಬೋಗಸ್ ಬಿಲ್ ಬರೆದಿದ್ದಾರೆ ಅಂತೇಳಿ ನಾನು ಹೇಳಿದ್ರೆ ರಾಜಕಾರಣಿ, ನಾನು ಬೇರೆ ಪಕ್ಷದವನು ಹೇಳ್ತೀನಿ ಅಂತ ಆಗ್ತದೆ. ಅಫಿಡವಿಟ್ ಮಾಡಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಯಾರು? ಅಲ್ಲಿಯೇ ಕೆಲಸ ಮಾಡೋ ಗುತ್ತಿಗೆದಾರರು. ರಾಜ್ಯ ಮಟ್ಟದಲ್ಲಿ ಗುತ್ತಿಗೆದಾರರು ಸರ್ಕಾರದ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳೋದು ನೋಡಿದ್ವಿ ನಾವು ಪತ್ರಿಕೆಗಳಲ್ಲಿ, ಟಿವಿಯಲ್ಲಿ. ಇಲ್ಲಿ ಅದೇ ರೀತಿ ಇಬ್ರು ಗುತ್ತಿಗೆದಾರರು ಗುರುಸಾಯಿ ಮತ್ತು ಬಸವರಾಜ್ ಅಂತ ಕಾಂಟ್ರಾಕ್ಟರ್ಗಳು ಇಬ್ರು ಸೂಡಾದಲ್ಲಿ ನಡೆದಂತಹ ಕೇವಲ 13 ಕಾಮಗಾರಿಗಳ ಬಗ್ಗೆ, ಮತ್ತು ಪೂರ್ತಿ ಹೋಗಿಲ್ಲ, ಅವರು ಡೀಟೇಲ್ ಆಗಿ ಯಾವ ಕಾಮಗಾರಿ ಎಸ್ಟಿಮೇಟ್ ಅಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ಮಾಡಬೇಕು ಅಂತಿತ್ತು, ಏನೇನು ಗ್ರೇಡ್ನ ಕೆಲಸಗಳನ್ನ ಮಾಡಬೇಕು ಅಂತಿತ್ತು, ಏನೇನು ಮಾಡಿದ್ದಾರೆ, ಎಷ್ಟು ಮೀಟರ್ ಉದ್ದ ಕೆಲಸ ಮಾಡಬೇಕು ಅಂತಿತ್ತು, ಇವರೆಷ್ಟು ಮಾಡಿದ್ದಾರೆ, ಈ ರೀತಿ ಇಂಚಿಂಚಲ್ಲೂ ಏನೇನು ಲೋಪ ಆಗಿದೆ ಅಂತ ಹೇಳಿ ಕಾಮಗಾರಿಗಳ ಬಗ್ಗೆ ಮೊದಲು ಪ್ರಾಧಿಕಾರದ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟರು, ಉಪಯೋಗ ಆಗಲಿಲ್ಲ. ಅಲ್ಲಿ ಇನ್ಚಾರ್ಜ್ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅವರಿಗೆ ಕಂಪ್ಲೇಂಟ್ ಕೊಟ್ಟರು, ಉಪಯೋಗ ಆಗಲಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ರು, ಪ್ರಾಧಿಕಾರದ ಮೇಲ್ವಿಚಾರಕರು, ಅವರಿಗೆ ಕೊಟ್ಟರು, ಉಪಯೋಗ ಆಗಲಿಲ್ಲ. ಆ ನಂತರದಲ್ಲಿ PWD ಚೀಫ್ ಇಂಜಿನಿಯರ್ ಅವರ ಗಮನಕ್ಕೆ ಕೂಡ ತರ್ತಾರೆ. ಎಲ್ಲೂ ಆಗದೇ ಇದ್ದಾಗ ಹೌದು, ಎಲ್ಲೂ ಏನೂ ಇವರಿಗೆ ಅನುಕೂಲ ಆಗದೇ ಇದ್ದಾಗ 16/7/25ಕ್ಕೆ 16/6/2025ಕ್ಕೆ ಮುಖ್ಯ ಅಭಿಯಂತರರು ಚೀಫ್ ಇಂಜಿನಿಯರ್ ಲೋಕೋಪಯೋಗಿ ಶಿವಮೊಗ್ಗ ಇವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲೇನೂ ಕಾಣಲಿಲ್ಲ ಅಂತೇಳಿ ಕೊನೆಗೆ 16/7/2025 ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರ ಮೇಲೆ ಕೊಡ್ತಾರೆ? ಪ್ರಾಧಿಕಾರದ ಆಯುಕ್ತರು, ಅಂದ್ರೆ ಯಾರ್ಯಾರು ಅಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ ಬಿಲ್ಗಳಿಗೆ ಅವ್ರ ಮೇಲೆ ಪ್ರಾಧಿಕಾರದ ಆಯುಕ್ತರಿಗೆ ಕೊಡ್ತಾರೆ. ವಿಶ್ವನಾಥ ಪಿ ಮುದ್ದಜ್ಜಿ ಅಂತ, ನಾಗೇಶ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಚಾರ್ಜ್ ಅವ್ರಿಗೆ ಕೊಡ್ತಾರೆ. ನಡಾಫ್ ವಿ ಬೇಗಂ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಚಾರ್ಜ್ ಸುಡಾ ಅವರಿಗೆ ಕೊಡ್ತಾರೆ, ಅವ್ರ ಮೇಲೆ ಕೊಡ್ತಾರೆ. ಬಸವರಾಜಪ್ಪ MR AEE ಸುಡಾ ಅವರ ಮೇಲೆ ಕೊಡ್ತಾರೆ. ಅದಾದ ನಂತರದಲ್ಲಿ ವೀರಗಂಗಾಧರ ಸ್ವಾಮಿ AE ಸುಡಾ ಅವ್ರ ಮೇಲೆ ಕೊಡ್ತಾರೆ. ನಂತರದಲ್ಲಿ ದಿನೇಶ್ JE ಸುಡಾ ಇವ್ರ ಮೇಲೆ ಕೊಡ್ತಾರೆ. ಇವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಕೆಲವು ನಾಟಕಗಳು ನಡೆಯುತ್ತೆ. ಇಲ್ಲೆಲ್ಲಿ ಕೊಟ್ಟರು ಏನೂ ಆಗಲ್ಲ. ಲೋಕಾಯುಕ್ತ ಕೊಟ್ಟ ಮೇಲೆ ಅವರನ್ನ ಕರೆಸೋದು, ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡೋದು, ಲಂಚ ಕೊಡಕ್ಕೆ ಹೋಗೋದು, ಕಂಪ್ಲೇಂಟ್ ವಾಪಸ್ ತಗೊಳ್ಳಕ್ಕೆ, ಆ ನಂತರದಲ್ಲಿ ಬೇರೆ ಗುತ್ತಿಗೆದಾರರ ಹತ್ರ ಸ್ವಲ್ಪ ಭಯ ಹುಟ್ಟುವಂಥ ಮಾತುಗಳನ್ನು ಆಡಿಸೋದು, ಇದೆಲ್ಲ ಕೂಡ ನಡೀತದೆ. ಜಿಲ್ಲಾಧಿಕಾರಿಗಳಿಗೆ ನಾನು ಒತ್ತಾಯವನ್ನ ಮಾಡ್ತೇನೆ, ಈ 13 ಕಾಮಗಾರಿ ಅಷ್ಟೇ ಅಲ್ಲ, ಸುಂದರೇಶ್ ರವರು ಯಾವತ್ತು ಅಧ್ಯಕ್ಷರಾದರು ಅವತ್ತಿನಿಂದ ಇವತ್ತಿನ ತನಕ ಏನೇನು ಕಾಮಗಾರಿಗಳು ನಡೆದಿದೆ
ಅದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ತನಿಖೆ ಮಾಡಿಸಬೇಕು. ಈ ಎಷ್ಟು ಮಿಸ್ಯೂಸ್ ಆಗಿದೆ ಹಣ, ಅದನ್ನ ವಾಪಸ್ಸು ಪ್ರಾಧಿಕಾರಕ್ಕೆ ಕಟ್ಟಿಸಬೇಕು ಅನ್ನೋದು ಒತ್ತಾಯ ನಮ್ದು. ಹೊಸ ಜಿಲ್ಲಾಧಿಕಾರಿಗಳು ಬಹಳ ಜನ ಸಂತೋಷ ಪಡೋ ರೀತಿಯಲ್ಲಿ ಆಟೋದಲ್ಲೆಲ್ಲ ಓಡಾಡಿ ಊರಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ತಾ ಇದ್ದಾರೆ ಅಂತೇಳಿ ತಮ್ಮ ಮೂಲಕ ನಾವು ನೋಡಿದೀವಿ. ಈಗ ಅವ್ರಿಗೆ ಕಣ್ಣಿಗೆ ಕಾಣುವಂಗೆ ಇಷ್ಟೂ ಕೂಡ ಇದೆ. ಇದರ ಬಗ್ಗೆ ಅವರು ಈ 13 ಕಾಮಗಾರಿಗಳ ಜೊತೆಗೆ ಏನೇನು ವ್ಯವಹಾರಗಳಾಗಿದೆ, ಇನ್ನೊಂದು ಹೇಳಲಿಕ್ಕೆ ಮರ್ತೆ, 1 ಕೋಟಿ ರೂಪಾಯಿ ಖರ್ಚಲ್ಲಿ ಪ್ರಾಧಿಕಾರದ ಕಚೇರಿಯನ್ನ ನವೀಕರಣ ಮಾಡಿದ್ದಾರೆ. ಆ ನವೀಕರಣ ಮಾಡಿದ್ರ ಜೊತೆಗೆ ಇನ್ನೊಂದು 18,45,000 ರೂಪಾಯಿದೊಂದು ಎಸ್ಟಿಮೇಟ್ ಮಾಡ್ಯಾರ. 18,45,000 ರೂಪಾಯಿದು ಇನ್ನೊಂದು ಎಸ್ಟಿಮೇಟ್ ಮಾಡ್ಯಾರ. ಕಾರಣ ಏನಪ್ಪಾ ಅಂತಂದ್ರೆ, ಅದರಲ್ಲಿ ಅಡಿಷನಲ್ ವರ್ಕ್ ಆಗಿದೆ ಅಂತ. 1 ಕೋಟಿ ಕಾಮಗಾರಿಲೇ 108 ಅವ್ಯವಹಾರ. ಅದಕ್ಕೆ ಅಡಿಷನಲ್ ವರ್ಕ್ ಸಾಕಾಗಿಲ್ಲ ಅಂತೇಳಿ ಮತ್ತೆ 18,45,000 ಮಾಡಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಾರೆ. ಅಷ್ಟರೊಳಗೆ ಈ ಕಂಪ್ಲೇಂಟ್ಗಳೆಲ್ಲ ಆದ್ಮೇಲೆ ಅದು ಇನ್ನೂ ಪೇಮೆಂಟ್ ಆಗಿಲ್ಲ. ಪುಣ್ಯಕ್ಕೆ 18,45,000 ಚಿಲ್ಲರೆ ಇನ್ನೂ ಪೇಮೆಂಟ್ ಆಗಿಲ್ಲ. ಈ ರೀತಿಯ ವ್ಯವಸ್ಥೆ ನಮ್ಮ ಪ್ರಾಧಿಕಾರದಲ್ಲಿ ನಡೀತಾ ಇದೆ.